ಎಲ್ಲರೂ ನೋಡ್ತಾ ಇದ್ದಾರೆ. ನೋಡ್ಲಿ ಬಿಡಿ. ಏನ್ ಅನ್ಕೋತಾರೆ? ಪ್ರೀತಿಗೆ ಪ್ರೀತಿಸೋರಿಗೆ ವಯಸ್ಸಾಗಲ್ಲ ಅನ್ಕೋತಾರೆ. ನೀವಿಲ್ಲದೆ ಈ 4 ತಿಂಗಳು ನನಗೆ 4 ಜನ್ಮ ಕಳೆದಾಗಾಯ್ತು. ನಾನು ಉಸಿರಾಡೋದನ್ನೇ ಮರ್ತೋಗಿದ್ದೆ. ಈಗ ನೋಡಿ, ನಿಮ್ಮ ನೋಡಿದ ಮೇಲೆ ನನ್ನ ಹೃದಯ ಮಿಡಿಯೋದಕ್ಕೆ ಶುರು ಮಾಡಿದೆ. ಮಾತಾಡೋದನ್ನ ನಿಮ್ಮ ಹತ್ರ ಕಲಿಬೇಕು. ಬರೀ ಮಾತಾಡೋದನ್ನಲ್ಲ, ಪ್ರೀತಿ ಮಾಡೋದನ್ನು. ನಾನಂತೂ ಎಲ್ಲ ಕಡೆ ಫೋನ್ ಮಾಡಾಯ್ತು. ಅವ್ರ ಮೊಬೈಲ್ಗೂ ಫೋನ್ ಮಾಡ್ತೀಯಾ? ಮಾಡಿದೆ, ಅದು ನಾಟ್ ರೀಚಬಲ್. ಅತ್ಲಾಗ ಬಿಟ್ಟು ಹಾಕೋಣ ಅಂದ್ರೆ ಜನ ಆಡ್ಕೋತಾರೆ, ಹುಡ್ಕೋಣ ಅಂದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ವಯಸ್ಸಾದ್ಮೇಲೆ ಈ ತಂದೆ ತಾಯಿಗಳದೇ ಒಟ್ನಲ್ಲಿ ದೊಡ್ಡ ಪ್ರಾಬ್ಲಮ್. ಇರ್ರೆಸ್ಪಾನ್ಸಿಬಲ್ ಪೇರೆಂಟ್ಸ್. ಇವತ್ತಾದ್ರೂ ಕೈ ಕಟ್ಕೋತೀರಾ? ಕಟ್ಕೊಳ್ಳೋದ? ಕಟ್ಟಿಸ್ಕೋತೀನಿ. ನಂದಿನಿ ಅವರೇ, ನಿಮ್ಮನ್ನು ನೋಡಿದ ಮೇಲೆ ಮತ್ತೆ ನನಗೆ ಜೀವ ಬಂದಾಗಾಯ್ತು. ನೋಡಿ, ಇನ್ಮೇಲೆ ಯಾರು ಕರೆದ್ರು ನಾವೆಲ್ಲೂ ಹೋಗೋದು ಬೇಡ, ಜೊತೆಲೇ ಇರೋಣ. ನನಗೂ ಅದೇ ಆಸೆ. ಆದ್ರೆ ಏನಾದ್ರೆ ಮುಂದೇನು ಅಂತನಾ? ನೀವೇನು ಯೋಚನೆ ಮಾಡಬೇಡಿ. ಪ್ರಪಂಚ ವಿಶಾಲವಾಗಿದೆ. ಅವನು ಯಾವಾಗಲೂ ನಮ್ಮ ಜೊತೆಲಿ ಇರ್ತಾನೆ. ಅವನು ಹ್ಯಾಕ್ ತೋರಿಸ್ತಾನೆ ಹಾಗೆ. ವಾಹ್, ವಾಟ್ ಎ ಕಾರ್. ನಂದಿನಿ ಅವರೇ, ನನಗೊಂದು ದೊಡ್ಡ ಕನಸಿತ್ತು. ಏನು? ಇಂಥದೇ ಒಂದು ಕಾರ್ ತಗೊಂಡು ನಿಮ್ಮನ್ನ ಮುಂದಿನ ಸೀಟಲ್ಲಿ ಕೂರಿಸ್ಕೊಂಡು ಹಾಗೇ ಲಾಂಗ್ ಡ್ರೈವ್ ಹೋಗಬೇಕು, ಊರೆಲ್ಲ ಸುತ್ತಾಡಬೇಕು ಅನ್ನೋ ಆಸೆ ಇತ್ತು. ಆದರೆ ಮಕ್ಕಳ ಆಸೆನ ಪೂರ್ತಿ ಮಾಡ್ತಾ ಮಾಡ್ತಾ ನನ್ನ ಕನಸು ಕನಸಾಗೇ ಉಳಿದೋಯ್ತು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಗಿದೆ ಸರ್ ಕಾರು? ಫಸ್ಟ್ ಕ್ಲಾಸ್. ಒಳಗಡೆ ಬನ್ನಿ ಸರ್. ಬ್ರೋಚರ್ಸ್ ಅಂಡ್ ಕ್ಯಾಟಲಾಗ್ ಎಲ್ಲ ಒಂದ್ಸರಿ. ಪರವಾಗಿಲ್ಲ, ಸುಮ್ಮನೆ ನೋಡಿದೆ ಅಷ್ಟೇ. ಬನ್ನಿ ಸರ್ ಪ್ಲೀಸ್, ಒಂದೇ ಒಂದ್ಸರಿ. ನೋ ಥ್ಯಾಂಕ್ಸ್. ಟೆಸ್ಟ್ ಮಾಡಿ ಸರ್, ಒಂದೇ ಒಂದ್ಸರಿ. ನೋ ಪರವಾಗಿಲ್ಲ, ಒಂದೇ ಒಂದ್ಸರಿ ನೋಡಿ ಸರ್. ನೋ ಥ್ಯಾಂಕ್ಸ್. ಓಡಿಸ್ ನೋಡಿ ಸರ್ ಪ್ಲೀಸ್. ಓಕೆ, ಕೂತ್ಕೊಳ್ಳಿ ಮೇಡಮ್. ಏನೇನು ಸರ್? ಫಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸರ್. ಒಳಗೆ ಬನ್ನಿ ಸರ್, ಈ ಗಾಡಿ ಜಾತಕ ಎಲ್ಲ ಕೊಟ್ಬಿಡ್ತೀನಿ ನಿಮಗೆ. ಹಾಗಲ್ಲ ಇವರೇ, ಐ ಕಾಂಟ್ ಅಫೋರ್ಡ್. ನೀವು ಹೇಳಿದ್ರಲ್ಲ ಅಂತ ನಾನು ಟೆಸ್ಟ್ ಡ್ರೈವ್ ನೋಡಿದೆ ಅಷ್ಟೇ. ಬನ್ನಿ ಸರ್, ಲೋನಲ್ಲಿ ಮಾಡ್ಕೊಡ್ತೀನಿ. ಯಾಕೆ ಸುಮ್ಮನೆ ಬಲವಂತ ಮಾಡ್ತೀರಾ? ಪ್ಲೀಸ್, ಈ ಕಾರ್ ತಗೊಳ್ಳೋಷ್ಟು ಹಣ ನನ್ನ ಹತ್ರ ಇಲ್ಲ. ದುಡ್ಡಿಲ್ಲ ಅಂದ್ರೆ ಟೆಸ್ಟ್ ಡ್ರೈವ್ ಯಾಕೆ ಸರ್ ನೋಡಿದ್ರೆ? ನೀವೇ ತಾನೇ ಬಲವಂತ ಮಾಡಿದ್ದು. ನಾ ಬೇಡ ಅಂತ ಹೇಳ್ತಿದ್ನಲ್ಲ. ನಡಿ ಆಚೆಗೆ, ನಡೀರಿ. ಸಾರಿ ಸರ್. ನೋ ಸಾರಿ. ನಿನಗೆ ಗೊತ್ತಿದ್ಯಾ ನೀನು ಯಾರನ್ನು ತಳ್ಳಿದ್ಯಾ ಅಂತ? ಗೊತ್ತಿಲ್ಲ ಸರ್. ಕಿರಣ್, ಇಟ್ಸ್ ಆಲ್ ರೈಟ್. ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಅಪ್ಪಾಜಿ. ಅಮ್ಮ, ನಿಮ್ಮನ್ನು ನೋಡಿ ತುಂಬಾ ಸಂತೋಷ ಆಯ್ತು ಅಪ್ಪಾಜಿ. ನಮಗೂ ಅಷ್ಟೇ. ಯಾವಾಗ ಬಂದೆ ಇಂಡಿಯಾಗೆ? ನಾನು ಇಂಡಿಯಾಗೆ ಬಂದು 1 ತಿಂಗಳಾಯ್ತು. ಬಂದಾಗಿಂದ ಎಷ್ಟು ಫೋನ್ ಮಾಡಿದೆ, ರಿಪ್ಲೈ ಇಲ್ಲ. ಮನೆ ಹತ್ರ ಬೇರೆ ಹೋಗಿದ್ದೆ, ಬೀಗ ಹಾಕಿತ್ತು. ನೀವೆಲ್ಲಿದ್ದೀರಂತ ಗೊತ್ತಾಗ್ಲಿಲ್ಲ. ನನಗಂತೂ ಹುಡುಕಿ ಸಾಕಾಗೋಯ್ತು. ಕೊನೆಗೂ ಸಿಕ್ಕಿದ್ರಲ್ಲ, ಅದು ಸಾಕು. ನೀವಾದ್ರೂ ಒಂದು ಫೋನ್ ಮಾಡಬಾರ್ದ ಅಪ್ಪಾಜಿ? ಹಾ, ಮಾಡಬೇಕಾಗಿತ್ತು. ನಮ್ಮಪ್ಪ ಅಮ್ಮನ್ ತೋರಿಸು ಅಂತ ದಿನ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ. ಕೊನೆಗೂ ದೇವ್ರಿಗೆ ನನ್ನ ಮೇಲೆ ಕರುಣೆ ಬಂತು ಅಂತ ಕಾಣಿಸುತ್ತೆ. ಬನ್ನಿ ಅಪ್ಪಾಜಿ, ಮನೆಗೆ ಹೋಗೋಣ. ಅಲ್ಲಿ ನಿಮ್ಗೋಸ್ಕರ ಒಬ್ಬರು ಕಾಯ್ತಾ ಇದಾರೆ. ಬನ್ನಿ ಬನ್ನಿ. ಪಲ್ಲವಿ, ಬಂದೆ.
ಪಲ್ಲವಿ, ದಿನ ನೀನು ಪೂಜೆ ಮಾಡ್ತಿರ್ತೀಯಲ್ಲ, ಆ ದೇವ್ರನ್ನ ನನ್ನ ಜೊತೆನೆ ಕರ್ಕೊಂಡ್ ಬಂದಿದ್ದೀನಿ. ಅರೆ 100 ವರ್ಷ ಮುತ್ತೈದೆಯಾಗಿ ಬಾಳಮ್ಮ. ಆಶೀರ್ವಾದ ಮಾಡಕ್ಕೆ ಎಷ್ಟು ಕಾಯಿಸ್ಬಿಟ್ರಿ. ಇಲ್ಲಿ ಎಲ್ಲ ಇತ್ತು, ಆದ್ರೂ ಖಾಲಿ ಖಾಲಿ ಅನ್ನಿಸ್ತಿತ್ತು. ಇವತ್ ನೀವು ನನ್ಗೆ ಎಲ್ಲ ಕೊಟ್ರಿ, ನಮ್ಮನೆ ಪರಿಪೂರ್ಣ ಆಯ್ತು. ಅಂಕಲ್ ನಿಂದ್ರಲ್ಲೇ ಅಲ್ಲೇ ಹರೀಶ್ ರಾಜ್ ಮಕ್ಕಳ ದಯಮಾಡಿ ಹೊರಗೋಗ್ರು ಅಪ್ಪ. ಹರೀಶ್ ರಾಜ್ ಮಕ್ಕಳು ಅಲ್ಲ ಅಂದಿದ್ರ ನಿಮ್ಮನ್ನ ಒತ್ತು ಹೊರಗೆ ಹಾಕ್ತಿದ್ದೆ ನಾ. ಅವರ ಇಳಿ ವಯಸ್ಸಿನಾಗ ತಂದೆ ತಾಯಿನ ಬ್ಯಾರೆ ಮಾಡಿದವ್ರು ನೀವು. ಅಂಕಲ್, ಹಂಗ್ ಕರಿಬೇಡ ನನ್ನ ಜೋಡಿ ಇಲ್ಲದ ಸಂಬಂಧ ಕಟ್ಟಾಗ ಹೋಗ್ಬೇಡ ನೀ. ರಕ್ತ ಸಂಬಂಧ ಇದ್ದವ್ರನ್ನ ಕಣ್ಣಾಗ ರಕ್ತ ಬರಂಗ್ ಮಾಡಿದವ್ರು ನೀವು. ಇಲ್ಲೇ ಬಂದು ಕುಂತ ತುಡುಗಲೆ ಕಣ್ಣೀರು ಹಾಕ್ತಿದ್ರೆ ಅವ್ರ ಗುರ್ತೇನ್ ನಿಮ್ಗೆ? ಇಲ್ಲ ಸುಕ್ಕು, ನಮ್ಮ ಬ್ರದರ್ಗ ಬಹಳ ತ್ರಾಸ ಕೊಟ್ಟಾರ ಇವ್ರು, ಬಹಳ ಕಾಡ್ಸ್ಯಾರ. ಇನ್ನ ನಿಂತಿರಲ್ಲ, ಹೋಗ್ರಲ್ಲ. ಮಕ್ಕಳ ಹಿಂಗಿರ್ತಾರಂದ್ರ ನಮಗ್ ಮಕ್ಕಳಾಗ್ಲಿಲ್ಲಲ್ಲ, ಅದ ಚಲೋ, ಬಹಳ ಚಲೋ. ಎದಕ್ ಬೇಕು ಮಕ್ಕಳು? ಹಿಂಗ್ ಮಾಡೋದಕ್ಕ ನಮ್ಗೆ ಮಕ್ಕಳು ಬೇಡ ಸುಕ್ಕು, ನಮಗೆ ಮಕ್ಕಳು ಬೇಡ. ಅಪ್ಪಾಜಿ, ಅಮ್ಮ, ಊಟ ರೆಡಿ. ಅರೆ ರೇ, ನನ್ನೂ ಕರಿಬಾರ್ದಿತ್ತಮ್ಮ, ನಾನು ಬಂದು ಸಹಾಯ ಮಾಡ್ತಿದ್ನಲ್ಲ. ಬೇಡಮ್ಮ, ಸೊಸೆ ಇರುವಾಗ ನೀವ್ ಕೆಲಸ ಮಾಡೋದಾ? ಅಪ್ಪಾಜಿ, ಇದೇನು ಇಲ್ಲಿ ಕೂತ್ಕೊಂಡಿದ್ದೀರಾ? ಇಲ್ಲಿ ಕೂತ್ಕೊಳ್ಳಿ. ಈ ಜಾಗ ಹೆಡ್ ಆಫ್ ದ ಫ್ಯಾಮಿಲಿದು. ಹೌದಪ್ಪಾಜಿ, ಅದು ನೀವೇ ತಾನೇ? ಬನ್ನಿ ಅಮ್ಮ, ನೀವು ಇಲ್ಲಿ ಕೂತ್ಕೊಳ್ಳಿ. ಮಾವ, ಸಂಜು ಇಲ್ಲಿ ಕೂತ್ಕೊಳ್ತಾರೆ, ನೀವು ಪ್ಲೀಸ್ ಅಲ್ಲಿ ಕೂತ್ಕೊಳ್ಳಿ. ಆಚೆ ಇರಿ. ಈಗ ಈ ಕುರ್ಚಿಗೊಂದು ಕಳೆ ಬಂತು. ಇಷ್ಟು ದಿನ ಈ ಮನೆ, ಈ ಕುರ್ಚಿ ಇದೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇತ್ತಪ್ಪಾಜಿ. ಸುಕ್ಕು, ಅದು ಬಿಡ, ಹರೀಶ್ ಅವರನ್ನು ಹುಡುಕಾಕ್ ಹೋಗೋಣ ನಡಿ. ಎಲ್ಲಿ ಅಂತ ಹುಡ್ಕೋದು? ಅಂದ್ರ ರೀ, ಅವ್ರೇನಾದ್ರು ಅವ್ರ ಮನೆಗೆ ಹೋಗಿರ್ಬೋದಾ? ಅವ್ರ ಮನಿನ? ಅವ್ರ ಹಳೆ ಮನೆ ಮೈಸೂರಿನಲ್ಲಿದೆ. ಆ ಅಡ್ರೆಸ್ನ ನಾನು ಹರೀಶಣ್ಣನ ಫೈಲಲ್ಲಿ ನೋಡಿದ್ದೆ. ಆ ಫೈಲ್ ಎಲ್ಲ ಐತಿ ಮತ್ತ? ಅದನ್ನ ಕಪಿಲ್ ಪ್ರಿಯಾ ಓದಕ್ಕೆ ಅಂತ ತಗೊಂಡು ಹೋಗಿದ್ದಾರೆ. ಅವ್ರಿಗೆ ಫೋನ್ ಮಾಡ, ತರಕ್ ಹೇಳಿ ಮತ್ತ. ವೇಟ್, ಅದು ಬರೀ ಫೈಲ್ ಆಗಿ ಉಳಿದಿಲ್ಲ ಮಿಸ್ಟರ್ ನಾರಾಯಣ್. ಅಂಕಲ್, ಇವ್ರು ನಮ್ ಡ್ಯಾಡಿ ಸಿದ್ಧಾರ್ಥ್ ವಸಿಷ್ಠ್. ನಮಸ್ಕಾರ ರೀ ಸರ್. ನಮಸ್ಕಾರ. ಈಕಿ ಸುಕ್ಕು. ಸುಕನ್ಯಾ. ನನ್ನ ಮಗಳು ನಿಮ್ ಬಗ್ಗೆ ಎಲ್ಲ ಹೇಳಿದಾಳೆ. ಹೌದೇನ್ರಿ? ನಾನು ಲಂಡನ್ ನಲ್ಲಿ ಬುಕ್ ಪಬ್ಲಿಷರ್ ಆಗಿದ್ದೇನೆ. ಮಿಸ್ಟರ್ ನಾರಾಯಣ್, ಹರೀಶ್ ರಾಜ್ ಈಗ ಎಲ್ಲಿದ್ದಾರೆ? ಈಗ ಅವರು ನಮ್ ಕೂಡ ಇಲ್ರಿ. ಅವನ್ನ ಹುಡುಕ್ತಿದೀವಿ. ಅವ್ರ ಅಡ್ರೆಸ್ ಆ ಫೈಲಲ್ಲಿ ಇತ್ತು. ಆದಷ್ಟು ಬೇಗ ಅವ್ರನ್ನ ಲೊಕೇಟ್ ಮಾಡಬೇಕು. ಯಾಕೆ ಅಂದ್ರೆ ಅವರು ಬರೆದ ಪುಸ್ತಕ ಒಂದು ವಿಶಿಷ್ಟ ಕೃತಿ ಆಗ್ತಿದೆ. ನಾನು ಓದಿದ್ದೀನಿ ಆ ಪುಸ್ತಕ. ತುಂಬಾ ಸುಂದರವಾದ ಭಾವನೆಗಳಿಂದ ಕೂಡಿದ ಪುಸ್ತಕ ಅದು. ಪ್ರೀತಿ, ಸಂಬಂಧ, ಬಾಂಧವ್ಯ, ಮತ್ತೆ ಆ ಪ್ರೀತಿಸುವ ಮನಸ್ಸುಗಳನ್ನ ಬೇರ್ಪಡಿಸಿದಾಗ ಆ ಮನಸ್ಸಿನಲ್ಲಾಗುವ ಸಂಘರ್ಷಗಳ ನೋವು, ಯಾತನೆ, ಅನುಭವಿಸುವ ತಳಮಳ, ಇವೆಲ್ಲವನ್ನ ತಮ್ಮ ಸ್ವಂತ ಅನುಭವದಿಂದ ರೂಪಿಸಿದ್ದಾರೆ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಅಂಡ್ ಗ್ರೇಟ್ ವರ್ಕ್. ಅದ್ಭುತವಾದ ಕಲಾಕೃತಿ ಈ ಬಂಧನ.
ಎಲ್ಲಾದ್ರೂ ಹೊರಟಿದ್ದೀರಾ ಅಪ್ಪಾಜಿ? ಇಲ್ಲ ಪಲ್ಲವಿ, ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ರೆಡಿ ಆಗೋದು ಅಪ್ಪಾಜಿಯವ್ರ ಅಭ್ಯಾಸ. ಯು ಆರ್ ಕರೆಕ್ಟ್, ಅಭ್ಯಾಸನೇ. ಆದ್ರೆ ಕಿರಣ್, ನಂಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾವು ಹೋಗಿ ಬರ್ತೀವಿ. ಹೊರಡ್ತಾ ಇದ್ದೀರಾ? ನೀವು ನಮ್ಮ ಜೊತೆನೇ ಇರ್ಬೋದಲ್ಲ, ಇದು ನಿಮ್ಮನೆ ತಾನೇ? ಆಹಾ, ಖಂಡಿತ ಇರ್ತೀವಿ, ಮತ್ತೆ ಬರ್ತೀವಿ, ಮತ್ತೆ ನಿಮ್ಮ ಜೊತೆ ಇರ್ತೀವಿ. ನಿಮ್ಮನ್ನು ಬಿಟ್ಟು ನಮಗೂ ಇರೋ ಕಷ್ಟನೇ ಅಲ್ವಾ? ಒಂದ್ ನಿಮಿಷ ಅಪ್ಪಾಜಿ, ನಾನೇ ಬರ್ತೀನಿ. ಈ ಮನೆ ನಿಮ್ದು, ನಿಮ್ಮನೆ ಈಗ ನಿಮ್ ಸ್ವಂತದ್ದು ಅಪ್ಪಾಜಿ. ಸ್ವಂತದ್ದ? ಹೌದು ಅಪ್ಪಾಜಿ. ನಿಮ್ಮನ್ನ ನೋಡಕ್ಕೆಂತ ಇಲ್ಲಿಗೆ ಬಂದಾಗ ನೀವು ಈ ಮನೆ ಖಾಲಿ ಮಾಡ್ಬಿಟ್ಟಿದ್ರಿ. ಆಮೇಲೆ ಗೊತ್ತಾಯ್ತು ಈ ಮನೆ ಮಾರಾಟಕ್ಕಿದೆ ಅಂತ. ಈ ಮನೇಲಿ ನಿಮ್ಮ 40 ವರ್ಷದ ನೆನಪುಗಳಿವೆ, ಬಾಂಧವ್ಯ ಇದೆ. ಈ ಮನೆನ ನೀವು ಎಷ್ಟು ಪ್ರೀತಿಸ್ತೀರ ಅಂತ ನನಗೆ ಗೊತ್ತು. ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನ ಕೊಟ್ಟು ಪ್ರೀತಿನ ದಾರೇನೇ ಇರ್ದಿದ್ದೀರ. ನನ್ನ ದೇವರು ಪ್ರೀತಿಸೋ ಈ ದೇವಸ್ಥಾನನ ನಿಮ್ಗೆ ಉಡುಗೊರೆ ಹಾಕಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಬೇಡ ಅಂತ ಹೇಳ್ಬಿಡಿ ಅಪ್ಪಾಜಿ. ಪ್ರೀತಿಗೆ ಯಾರು ಬೇಕಾದ್ರೂ ಮೋಸ ಮಾಡಬಹುದು, ಆದ್ರೆ ಪ್ರೀತಿ ಯಾರಿಗೂ ಮೋಸ ಮಾಡಲ್ಲ. ಹರೀಶ್, ಅಮ್ಮ ಚೆನ್ನಾಗಿದ್ದೀರಾ? ನಮಸ್ತೆ ಹರೀಶ್, ಚೆನ್ನಾಗಿದ್ದೀರಾ? ಕಿರಣ್, ನಮ್ ಕಿರಣ್ ಅಂತೂ ನೀನ್ ಇವ್ರನ್ನ ಮತ್ತಿಲ್ವಲ್ಲಪ್ಪ, ಅದೇ ಸಂತೋಷ ಕಣೆ. ನಮ್ ಕಿರಣ್ ತುಂಬಿದ್ ಕೊಡ. ನನ್ ಸೊಸೆ ಪಲ್ಲವಿ. ನಮಸ್ತೆ. ನಮಸ್ತೆ ಅಮ್ಮ. ಅಮ್ಮ ಬನ್ನಿ, ಒಳಗಡೆ ಹೋಗೋಣ. ಹೌದಮ್ಮ, ನೀವು ಈ ಮನೆ ಅನ್ನಪೂರ್ಣೇಶ್ವರಿ, ನೀವು ಮೊದಲು ಕಾಲಿಡ್ಬೇಕು. ಬನ್ನಿ. ಹೌದು, ಬನ್ನಿಮ್ಮ, ಬನ್ನಿ. ಹಲೋ ಬ್ರದರ್. ಅರೆ, ಹಲೋ ಬ್ರದರ್. ನಂದಿನಿ ಅವರೇ, ನಾನು ಹೇಳ್ತಾ ಇದ್ನಲ್ಲ ನಾರಾಯಣ್ ಅಂತ, ನನ್ನ ಏಕಾಂತದ ಆಪ್ತ ಮಿತ್ರ, ಅವರ ಪ್ರೀತಿ ಶ್ರೀಮತಿ ಸುಕನ್ಯಾ ಅವರು. ನಮಸ್ಕಾರ. ನಮಸ್ಕಾರ. ಈಗ ತಿಳಿತ್ ನೋಡ್ರಿ, ನೀವಿಲ್ದ ಇವ್ರು ಯಾಕಷ್ಟು ದುಃಖ ಪಟ್ರು ಅಂತ. ನನಗೆ ನಿಮ್ಮನ್ನ ನೋಡಿದ ಕೂಡಲೇ ಗೊತ್ತಾಯ್ತು ನೀವೇ ನಂದಿನಿ ಅಂತ. ಅಣ್ಣ ಬರೆದ ಈ ಬಂಧನ ಪುಸ್ತಕದಲ್ಲಿ ನಿಮ್ಮ ರೂಪನ ಎಷ್ಟು ಹೊಗಳಿದ್ದಾರೆ ಅಂದ್ರೆ ನಿಜವಾಗ್ಲೂ ನೀವು ಸೊಗಸಾಗಿದ್ದೀರಾ. ಹಾ, ಈ ಬಂಧನದ ಪುಸ್ತಕ ನಿಮ್ಗೆ ಯಾಕೆ ಗೊತ್ತಾಯ್ತು? ಓಹೋ, ಅದೇ ನಾನು ನಿಮ್ ಜಾಗದಲ್ಲಿ ಮರ್ತು ಬಂದಲ್ಲ. ಓಹೋ, ಮರ್ತೋಗಿದ್ದ ಚಲೋ ಆದ್ಬಿಡ್ರಿ. ಮತ್ತ ಅದನ್ನ ಈಗ ಪ್ರಿಂಟ್ ಮಾಡ್ಲಿಕ್ಕೆ ಹತ್ಯಾರ. ಏನ್ ಹೇಳ್ತಾ ಇದ್ದೀರಾ? ನೋಡ್ರಿ ಇಲ್ಲಿ ಬ್ರದರ್, ಬರೋಬ್ಬರಿ 10 ಲಕ್ಷ ರೂಪಾಯಿ ಚೆಕ್ ಕೊಟ್ಟಾರ. ನೋಡಿ. ಏನು, ನನ್ನ ಈ ಬಂಧನ ಪುಸ್ತಕ ಪ್ರಿಂಟ್ ಆಗ್ತಾ ಇದೆಯಾ? ಅಂತೂ ಎಲ್ಲರೂ ಹೊಡ್ಕೊಂಡು ಹೈದರಾಬಾದಿಗೆ ಬಂದ್ಬಿಟ್ರಿ. ಆದ್ರೆ ಅಪ್ಪ ಅಮ್ಮನೇ ಸಿಕ್ಕಿಲ್ವಲ್ಲ. ಅಪ್ಪ ಅಮ್ಮ ಸಿಕ್ಕೋ ಕಾಲ ಹತ್ರ ಬಂದಿದೆ. ರಾಹುಲ್, ಪೇಪರ್ ನೋಡಿದ್ಯಾ? ಇಲ್ಲ. ಎಲ್ಲಾ ಪತ್ರಿಕೆಯಲ್ಲೂ ಅಪ್ಪಂದೇ ಸುದ್ದಿ. ಡ್ಯಾಡ್ ಬರೆದಿರೋ ಈ ಬಂಧನ ಪುಸ್ತಕ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಬೆಸ್ಟ್ ಸೆಲ್ಲರ್ ಹೆಸರು ಮಾಡಿದೆ. ಡ್ಯಾಡ್ ಲಕ್ಷಗಳಲ್ಲಿ ಸಂಪಾದಿಸ್ತಾ ಇದ್ದಾರೆ. ಸೋ ವಾಟ್? ನಮಗಂತೂ ಒಂದು ಪೈಸಾನು ಸಿಕ್ಕಲ್ಲ. ಯಾಕಪ್ಪ? ಎಲ್ಲ ನಿಮ್ಗಳ ಆಶೀರ್ವಾದ. ನಾವೇನಂತ ಅನ್ಯಾಯ ಮಾಡಿದೀವಿ ಅವ್ರಿಗೆ? ಏನ್ ಮಾಡಿದಿರೋ ಯಾರಿಗ್ ಗೊತ್ತು. ನೋಡೋ ಹೇಗೆ ಮಾತಾಡ್ತಿದ್ದಾನೆ ಅಂತ. ನೀನ್ ಅಪ್ಪ ಅಮ್ಮನ ಕರ್ಕೊಂಡ್ ಇಲ್ಲಿ ಇಟ್ಕೋಬೇಕಾಗಿರೋದು, ಗೊತ್ತಾಗಿರೋದು ಕಷ್ಟ. ನೀವು ನೆಟ್ಟಿಗೆ ಇಟ್ಕೊಂಡಿದ್ರೆ ಅವ್ರು ಇಲ್ಲಿಗೆ ಬಂದಿರೋ. ಬಾವಾ, ಒಂದ್ ನಿಮಿಷ ಬಾವಾ. ರಾಹುಲ್, ನಾವೇ ಜಗಳಾಡೋ ಟೈಮ್ ಅಲ್ಲ ಇದು. ಎಸ್, ಶೀ ಇಸ್ ರೈಟ್. ಮುನ್ಸ್ಕೊಂಡ್ ಹೋಗಿರೋರ್ನ ವಲ್ಸ್ಕೊಳ್ಳೋ ಟೈಮ್ ಇದು. ಹೌದು, ಇವಾಗ ನಾವೆಲ್ಲ ಹೋಗಿ ಅತ್ತೆ ಮಾವನ ವಲ್ಸ್ಕೋಬೇಕು. ಎಲ್ರೂ ಬೆಂಗಳೂರಿಗೆ ಹೋಗೋಣ. ಹೋಗೋಣ. ಸ್ಟಾಪ್ ಇಟ್. ವಿವೇಕ್,
ಬಾ ಅಜ್ಜಿ ತಾತ ನೋಡಕ್ ಹೋಗೋಣ. ನಾನ್ ನಿಮ್ ಜೊತೆ ಬರಲ್ಲ. ರಮ್ಯಾ ಕ್ವಿಕ್. ನಿಮ್ಗಳ ಜೊತೆ ಬರಲ್ಲ. ನೀವೆಲ್ಲ ಸರಿ ಇಲ್ಲ. ನೀವೆಲ್ಲ ಅವ್ರ ಹತ್ರ ಕ್ಷಮೆ ಕೇಳಕ್ ಹೋಗ್ತಿಲ್ಲ, ದುಡ್ಡು ಕೇಳಕ್ ಹೋಗ್ತಾ ಇದ್ದೀರಾ. ಸೂಪರ್ ಅಜ್ಜಿ ತಾತನ ನಮ್ಮಿಂದ ದೂರ ಮಾಡಿದೆ. ಐ ಹೇಟ್ ಯು ಆಲ್. ಮೀ ಟು. ಅವರಿಬ್ರು ಬೇರೆ ಇದ್ದು ಮತ್ತೆ ಕಣ್ಣೀರ್ ಹಾಕನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ಈ ಬಂಧನ ಬುಕ್ ಓದಿ ಸರ್, ತುಂಬಾ ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಬಹಳ ಅದ್ಭುತವಾಗಿದೆ ಸರ್. ಥ್ಯಾಂಕ್ ಯು. ಈ ಬಂಧನ ಬುಕ್ ಚೆನ್ನಾಗಿದೆ ಸರ್. ಆಟೋಗ್ರಾಫ್ ಪ್ಲೀಸ್ ಸರ್. ಹಲೋ ಸರ್. ಹಲೋ ಮಿಸ್ಟರ್ ಹರೀಶ್ ರಾಜ್. ಪ್ರೇಮಲೋಕದ ಲವ್ ಬರ್ಡ್ಸ್ ಹೇಗಿದ್ದೀರಾ? ಫೈನ್ ಅಂಕಲ್. ನೋಡಿದ್ರ ನಿಮ್ಮ ಈ ಬಂಧನದ ಮೋಡಿ ಹೇಗಿದೆ? ಹೌದು ಸರ್, ಎಲ್ಲ ದೇವರ ದಯೆ, ನಿಮ್ಮ ಸಹಕಾರ. ಈ ಲವ್ ಬರ್ಡ್ಸ್ ಕೊಟ್ಟ ಪ್ರೇರಣೆ ಇಷ್ಟು ದೊಡ್ಡ ರೆಸ್ಪಾನ್ಸ್ ಸಿಗೋದಕ್ಕೆ ಕಾರಣ. ನನ್ನ ಕೆರಿಯರ್ನಲ್ಲೇ ಇಂಥ ರೆಸ್ಪಾನ್ಸ್ ನೋಡಿಲ್ಲ. ಒನ್ ಮೋರ್ ಗುಡ್ ನ್ಯೂಸ್ ಟು ಯು. ತಮಗೆ ಬ್ರೂಕರ್ ಅವಾರ್ಡ್ ಬಂದಿದೆ. ಹಿಯರ್ ಇಸ್ ದ ಚೆಕ್. ಎಸ್ ಮಿಸ್ಟರ್ ಹರೀಶ್ ರಾಜ್, ಹೀಗೆ ತಗೋತಾ ಇರಿ. ಈ ಬಂಧನ ನಿಮ್ಗೆ ಇನ್ನೂ ಎಷ್ಟು ತಂದುಕೊಡುತ್ತೆ ಅಂತ ನೋಡ್ತಾ ಇರಿ. ನೆಕ್ಸ್ಟ್ ವೀಕು ತಮ್ಮ ಗೌರವಾರ್ಥ ಒಂದು ಸಮಾರಂಭ ಇಟ್ಕೋತಾ ಇದ್ದೀವಿ. ತಮ್ಮ ಜೊತೆ ತಮ್ಮ ಫ್ಯಾಮಿಲಿನೂ ಕರ್ಕೊಂಬರ್ಬೇಕು ತಾವು. ಕಿರಣ್, ತಗೋ. ನೀನ್ ನನ್ನ ಮೇಲೆ ಹೊರಿಸಿದ ಪ್ರೀತಿ ಋಣನ ನಾ ಇಳಿಸ್ಕೊತಾ ಇದ್ದೀನಿ. ಅಂದ್ರೆ ನಮ್ಮ ನಂದನ ಮನೆನ ನಮಗೋಸ್ಕರ ಉಳಿಸ್ಕೊಟ್ಟಿಲ್ಲಪ್ಪ, ಅದಕ್ಕೋಸ್ಕರ ಇದು. ಮಗ ತಂದೆಗೆ ತೋರಿಸೋ ಗೌರವ, ಪ್ರೀತಿ, ಋಣ ಆದ್ರೆ ಸಂಬಂಧಗಳು, ಭಾವನೆಗಳು ಇದೆಲ್ಲ ವ್ಯವಹಾರ ಅನ್ಸಲ್ವಾ ಅಪ್ಪಾಜಿ? ಇದು ವ್ಯವಹಾರ ಅಲ್ಲ, ವಿಶ್ವಾಸ. ಅವತ್ತು ನೀನು ಪ್ರೀತಿಯಿಂದ ಕೊಟ್ಟಾಗ ನಾನು ತಗೊಂಡೆ ತಾನೆ. ಈಗ ನಾನು ಆಶೀರ್ವಾದ ಮಾಡ್ಕೊಡ್ತಾ ಇದ್ದೀನಿ, ದಯವಿಟ್ಟು ತಗೋ. ಅಲ್ಲವಿ, ನಾನು ಯಾವಾಗ್ಲೂ ಹೇಳ್ತಾ ಇದ್ನಲ್ಲ ನಮ್ಮ ಅಪ್ಪಾಜಿ ತುಂಬಾ ಸ್ವಾಭಿಮಾನಿ ಅಂತ. ನೋಡು, ಮತ್ತೆ ಅದನ್ನ ನಿರೂಪಿಸ್ಬಿಟ್ರು. ಸ್ವಾಭಿಮಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರಿಂದನೂ ಏನನ್ನೂ ಅಪೇಕ್ಷೆ ಪಡೆದಂತಹ ವ್ಯಕ್ತಿ ಅವರು. ಅವ್ರು ಏನಿದ್ರು ಕೊಡೋ ಕೈ, ತಗೊಳ್ಳೋ ಕೈ ಅಲ್ಲ. ಇದ್ದಾಗ ಕೊಟ್ಬಿಡ್ಬೇಕು, ಇರೋದನ್ನ ಹಂಚ್ಕೋಬೇಕು. ಅಪ್ಪಾಜಿ, ಯು ಆರ್ ಗ್ರೇಟ್. ತಗೊಳ್ತೀನಿ ಅಪ್ಪಾಜಿ, ಆದ್ರೆ ಒಂದ್ ಕಂಡೀಷನ್ ಮೇಲೆ. ನಾವು ನಿಮ್ ಜೊತೆ ಆ ಮನೇಲಿ ನಿಮಗೋಸ್ಕರ ನಮ್ಮ ಮನೆ ಮನಸ್ಸು ಯಾವಾಗಲೂ ತೆಗ್ದಿರತ್ತೆ. ಹಾ, ನಾಳೆ ಈ ಬಂಧನ ಪುಸ್ತಕದ ಗೌರವಾರ್ಥ ಕಾರ್ಯಕ್ರಮ ಇದೆ. ನೀವಿಬ್ರು ಬರಬೇಕು. ನೀವು? ನಾವು ಹರೀಶ್ ರಾಜ್ ಮಕ್ಕಳು. ಓಹ್, ಪ್ಲೀಸ್ ಕಮ್, ಬನ್ನಿ. ಡ್ಯಾಡಿ, ಕಂಗ್ರ್ಯಾಚುಲೇಷನ್ಸ್ ಹರೀಶ್ ರಾಜ್. ವೆಲ್ಕಮ್. ಬನ್ನಿ ಮೇಡಮ್, ಪ್ಲೀಸ್. ಮಹಿಳೆಯರೇ ಮತ್ತು ಮಹನೀಯರೇ, ಇಂದಿನ ಕೃತಿ ಈ ಬಂಧನದ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಬೇಕಾದ್ದಿಲ್ಲ. ಆ ಪುಸ್ತಕವನ್ನು ಬ್ರೂಕರ್ ಅವಾರ್ಡ್ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದೇ ತೋರಿಸ್ತದೆ ಅದರ ಮಹತ್ವ ಏನು ಅಂತ. ಈ ಕೃತಿಯ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಳ್ತೇನೆ. ಅದಕ್ಕೆ ಮುಂಚೆ ಅವರ ಮಗ ಅವರ ತಂದೆಯ ಕುರಿತಾಗಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಗುಡ್ ಲಕ್. ಥ್ಯಾಂಕ್ ಯು ಡಾ. ಈಗ ಮಿಸ್ಟರ್ ಕಿರಣ್ ರಾಜ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮಿಸ್ಟರ್ ಕಿರಣ್ ರಾಜ್, ಪ್ಲೀಸ್. ಗುಡ್ ಈವ್ನಿಂಗ್ ಎವ್ರಿಬಡಿ. ತಮ್ಮೆಲ್ರಿಗೂ ಗೊತ್ತಿರಬಹುದು, ಈ ಜಗತ್ತಲ್ಲಿ ದೇವ್ರನ್ನ ಯಾರೂ ನೋಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಆದರೆ ನಾನು ನೋಡಿದ್ದೀನಿ. ಮಾತಾಡೋ ದೇವರು,
ನಡೆದಾಡೋ ದೇವರು ಅದೇ ನಮ್ಮ ಅಪ್ಪಾಜಿ. ನಾನೊಬ್ಬ ಅನಾಥ. ನನಗೆ ಜನ್ಮ ಕೊಟ್ಟ ತಂದೆ ತಾಯಿನ ನಾನು ನೋಡೇ ಇಲ್ಲ. ಅವ್ರ ಪ್ರೀತಿನೂ ನನಗೆ ಸಿಗ್ಲಿಲ್ಲ. ನಿಮ್ಗೆಲ್ಲ ಒಂದು ಸತ್ಯ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಅವ್ರು ಬದುಕಿದ್ರು ಕೂಡ ಇಷ್ಟು ಪ್ರೀತಿ ವಾತ್ಸಲ್ಯ ಅವರಿಂದನೂ ಕೊಡಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಮ್ಮ ಅಪ್ಪಾಜಿ ಹತ್ರ ನಾನು ಭಾಳನೇ ಪಡ್ಕೊಂಡಿದ್ದೀನಿ. ಅವ್ರ ಹತ್ರ ಕೇಳೋದಕ್ಕೆ ನಂಗಿನ್ನೇನು ಉಳ್ದಿಲ್ಲ. ಆದರೆ ನಾನು ಆ ಭಗವಂತನ ಹತ್ರ ಯಾವಾಗಲೂ ಬೇಡ್ಕೊಳ್ತಾನೆ ಇರ್ತೀನಿ, ನಮ್ಮ ಅಪ್ಪಾಜಿ ಅಂತವ್ರನ್ನ ಈ ಭೂಮಿ ಮೇಲೆ ಯಾವಾಗಲೂ ಕಳಿಸ್ತಾನೆ ಇರು ಅಂತ. ಅಷ್ಟೇ, ಇನ್ನೇನು ಹೇಳೋದಕ್ಕೆ ನನ್ನ ಹತ್ರ ಉಳ್ದಿಲ್ಲ. ಅಪ್ಪಾಜಿ, ಎಲ್ರಿಗೂ ನಮಸ್ಕಾರ. ಈಗ ತಾನೇ ನನ್ನ ಬಗ್ಗೆ ನೀವೇನು ಕೇಳಿದ್ರಿ, ದಯವಿಟ್ಟು ಅದನ್ನೆಲ್ಲ ನಂಬೇಡಿ. ಕಿರಣ್ ನನ್ನ ಯಾಕೆ ಹೊಗಳ್ತಾ ಇದ್ದಾನೆ ಅಂದರೆ, ಅವನಿಗೆ ನನ್ನ ಮೇಲೆ ತುಂಬ ಪ್ರೀತಿ. ಅವನಿಗೆ ನನ್ನ ಮೇಲೆ ಯಾಕೆ ಪ್ರೀತಿ ಅಂತಂದರೆ, ನಾನು ದೊಡ್ಡ ಮನುಷ್ಯ, ನನ್ನಲ್ಲಿ ಬರೀ ಸದ್ಗುಣಗಳೇ ತುಂಬಿದೆ ಅಂತ ಅರ್ಥ ಅಲ್ಲ. ಸ್ವಭಾವತಃ ಅವನು ತುಂಬ ಒಳ್ಳೆ ಹುಡುಗ. ಒಳ್ಳೆತನ ಇರೋ ಕಡೆ ಪ್ರೀತಿ ಇರುತ್ತೆ. ದಟ್ಸ್ ಕಿರಣ್. ನಿಜ ಹೇಳಬೇಕು ಅಂತಂದರೆ, ನಾನೊಬ್ಬ ಬರಹಗಾರನೋ ಸಾಹಿತಿನೋ ಅಲ್ಲ. ಸಾಹಿತಿಗಳು ಜ್ಞಾನ ಸಮುದ್ರದಲ್ಲಿ ಎಂಥೆಂಥ ಅಮೂಲ್ಯ ಮುತ್ತು ರತ್ನಗಳನ್ನ ಹೊರಗೆ ತರ್ತಾರೆ. ಆದರೆ ನಾನು ಬರೆದಿರೋದೆಲ್ಲ ಜೀವನ ನನಗೆ ಕಲಿಸಿದ್ದಿನ ಮಾತ್ರ. ಈ ಬಂಧನ ಕಳೆದು ಹೋದ ನಿನ್ನೆ ಹಾಗೂ ಬರಲಿರೋ ನಾಳೆಗಳ ನಡುವಿನ ಸಂಘರ್ಷದ ಕತೆ. ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಮಧ್ಯೆ ಒಡೆದು ಹೋದ ಸಂಬಂಧಗಳ ಕತೆ. ಈ ಕತೆ ಬಾಗಿದ ಬೆನ್ನಿನ ಕತೆ. ಅದೇ ಬೆನ್ನಿನ ಮೇಲೆ ಕೂತ್ಕೊಂಡು ಮಕ್ಕಳು ಜೀವನದ ಜಾತ್ರೆನ ನೋಡ್ತಾ ಇದ್ದ ಕತೆ. ಈ ಕತೆ ನಡುಗ್ತಾ ಇರೋ ಈ ಖಾಲಿ ಕೈಗಳ ಕತೆ. ಈ ಕತೆ ಒಣಗಿರೋ ತುಟಿಗಳ ಕತೆ. ಅದೇ ತುಟಿಗಳಿಂದ ಜೋಗುಳದ ಜೈನ್ ಹರಿತಾ ಇದ್ದ ಕತೆ. ಆದರೆ ಈಗ ಅದು ಮೌನವಾಗಿದೆ. ಆದರೆ ಅದೀಗ ಮೌನವಾಗಿದೆ. ಕಾಲ ಬದಲಾಗಿದೆ, ಜೀವನ ಬದಲಾಗಿದೆ. ಸಂಬಂಧಗಳ ಬಂಧನದಲ್ಲಿ ನಮ್ಮನ್ನು ನಾವು ಹ್ಯಾಕ್ ಕಟ್ಕೊಂಡಿದ್ವಿ ಅಂತ ನಮ್ಮ ಕಾಲದವ್ರಿಗೆ ನೆನಪಿದೆ. ತಂದೆ ಮುಖದಲ್ಲಿ ದೇವರನ್ನ ಕಾಣ್ತಾ ಇದ್ವಿ, ತಾಯಿ ಪಾದದಲ್ಲಿ ಸ್ವರ್ಗ ಕಾಣ್ತಾ ಇದ್ವಿ. ಆದರೆ ಈಗ ಜನ ತುಂಬ ಬದಲಾಗಿದ್ದಾರೆ. ಇವತ್ತಿನ ಜನರೇಷನ್ನು ತುಂಬ ಜಾಣರು, ವೆರಿ ಪ್ರಾಕ್ಟಿಕಲ್. ಅವರ ದೃಷ್ಟಿನಲ್ಲಿ ಒಂದೊಂದು ಸಂಬಂಧನೂ ಒಂದು ಏಣಿ ಇದ್ದಾಗೆ. ಅದನ್ನು ಹತ್ಕೊಂಡು ಮೇಲಕ್ಕೆ ಹೋಗ್ತಾರೆ. ಆಮೇಲೆ ಆ ಏಣಿ ಯಾವ ಉಪಯೋಗಕ್ಕೂ ಬರಲ್ಲ ಅಂತ ಗೊತ್ತಾದ ಮೇಲೆ ಅದನ್ನು ಅವ್ರ ಮನೆ, ಮುರುಕಲ್ ಮೇಜು, ಬೆಂಚು, ಒಡಕಲ್ ಪಾತ್ರೆ, ಹರಿದಿರೋ ಬಟ್ಟೆ, ಹಳೆ ಪೇಪರ್ ಥರ ವೇಸ್ಟ್ ಅಂತ ಅಟ್ಟದ ಮೇಲೆ ಬಿಸಾಕ್ತಾರೆ. ಆದರೆ ಜೀವನ ನಮ್ಮನ್ನು ಯಾವಾಗಲೂ ಏಣಿ ಥರ ಮೇಲೆ ಕರ್ಕೊಂಡು ಹೋಗಲ್ಲ. ಜೀವನ ಅನ್ನೋದೊಂದು ಮರ ಇದ್ದ ಹಾಗೆ. ತಂದೆ ತಾಯಿಗಳು ಆ ಮರದ ಬೇರು. ಮರ ಎಷ್ಟೇ ದೊಡ್ಡದಾಗಿರಬಹುದು, ಅದರ ಹಸಿರು ಎಷ್ಟೇ ಸಮೃದ್ಧವಾಗಿರ್ಬೋದು, ಆದರೆ ಅದರ ಬೇರನ್ನ ಕತ್ತರಿಸಿದ್ರೆ ಆ ಮರ ಬದುಕೋಕೆ ಸಾಧ್ಯನಾ? ಒಬ್ಬ ತಂದೆ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ ಒಂದೊಂದು ಪೈಸಾನು ತನ್ನ ಮಕ್ಕಳ ಸಂತೋಷಕ್ಕೋಸ್ಕರ, ಭವಿಷ್ಯಕ್ಕೋಸ್ಕರ ನಗ್ನಗ್ತಾ ಖರ್ಚು ಮಾಡುವಾಗ ಅದೇ ಮಗ ತನ್ನ ತಂದೆಗೆ ಕಣ್ಣು ಮಂಜಾದಾಗ ಬೆಳಕು ತೋರಿಸೋದಕ್ಕೆ ಯಾಕೆ ತಿರಸ್ಕಾರ ಮಾಡ್ತಾನೆ?
ಒಬ್ಬ ತಂದೆ ತನ್ನ ಮಗ ಜೀವನದ ಹೆಜ್ಜೆ ಇಡೋದಕ್ಕೆ ಸಹಾಯ ಮಾಡುವಾಗ ಅದೇ ಮಗ ತನ್ನ ತಂದೆ ಜೀವನದ ಕೊನೆ ಹೆಜ್ಜೆ ಇಡಬೇಕಾದ್ರೆ ಯಾಕೆ ಅವನಿಗೆ ಆಶ್ರಯ ಕೊಡೋದಿಲ್ಲ? ಜೀವನ ಪೂರ್ತಿ ಮಕ್ಕಳಿಗೋಸ್ಕರ ತಮ್ಮ ಸುಖ ಸಂತೋಷನ ದಾರಿಯರು ಹೆತ್ತವರಿಗೆ ಯಾವ ಅಪರಾಧಕ್ಕೋಸ್ಕರ ಈ ಕಣ್ಣೀರು ಒಂಟಿತನದ ಶಿಕ್ಷೆ ಕೊಡ್ತಾರೆ? ಇವ್ರಿಗೆ ಪ್ರೀತಿ ಕೊಡಕ್ಕಾಗಲ್ಲ ಅಂದಮೇಲೆ ನಮ್ಮ ಪ್ರೀತಿನ ನಮ್ಮಿಂದ ಕಿತ್ಕೊಳ್ಳೋ ಅಧಿಕಾರನ ಇವ್ರು ಯಾರು ಕೊಟ್ಟಿದ್ದು? ಈ ಮಕ್ಕಳು ತಮ್ಮನ್ನು ತಾವು ಏನು ಅಂತ ತಿಳ್ಕೊಂಡಿದ್ದಾರೆ. ಯಾವ ತಂದೆ ತಾಯಿಗಳನ್ನ ಆ ದೇವರು ಪ್ರೀತಿ ಅನ್ನೋ ಬಂಧನದಲ್ಲಿ ಒಟ್ಟಾಗಿ ಬೆಸ್ತಿದಾನೋ ಅವರನ್ನ 2 ಭಾಗ ಮಾಡಿ ಹಂಚಿಕೊಂಡು ಒಂಟಿತನದಲ್ಲಿ ಕೊರಗಿಸೋದು ನ್ಯಾಯನ? ಇದಕ್ಕೆನಾ ತಂದೆ ತಾಯಿಗಳು 100 ದೇವರಿಗೆ ಹರಕೆ ಹೊತ್ತು ಮಕ್ಕಳನ್ನ ಪಡೆಯೋದು? ಈ ಒಂದು ದಿವಸಕ್ಕೆನಾ? ಬಹುಶಃ ಈ ಮಕ್ಕಳಿಗೆ ಗೊತ್ತಿಲ್ಲ, ನಮ್ಮ ಇವತ್ತು ನಾಳೆ ಅವ್ರದ್ದಾಗುತ್ತೆ. ಇವತ್ತು ನಮಗೆ ವಯಸ್ಸಾದಾಗೆ ನಾಳೆ ಅವ್ರಿಗೂ ವಯಸ್ಸಾಗುತ್ತೆ. ಇವತ್ತು ನಾವು ಕೇಳ್ತಾರೋ ಪ್ರಶ್ನೆಗಳನ್ನ ನಾಳೆ ಅವರು ಕೇಳ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ತಂದೆ ತಾಯಿಗಳ ಬೆಲೆ ಏನು, ಅವ್ರ ಫೀಲಿಂಗ್ಸ್ ಏನು ಅಂತ. ಹಾಗೆ ನಮ್ಮಂಥ ಮೂರ್ಖ ತಂದೆ ತಾಯಿಗಳಿಗೆ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳುಗಳು ಬೇಕು, ಅವ್ರನ್ನ ಸಾಕಬೇಕು, ಬೆಳೆಸ್ಬೇಕು, ಓದಿಸ್ಬೇಕು, ಎಲ್ಲನೂ ಮಾಡಬೇಕು. ಆದರೆ ಅವ್ರನ್ನ ದಡ ಸೇರಿಸೋ ಆವೇಶದಲ್ಲಿ ನಾವು ಮುಳುಗೋಬಾರ್ದು. ಮಾತಾಡೋಕ್ಕೂ ಬರದೆ, ತಿನ್ನೋಕ್ಕೂ ಬರದೆ, ನಡೆಯೋಕ್ಕೂ ಬರದೆ ಇರೋ ಮಕ್ಕಳಿಗೆ ಬದುಕೋದನ್ನು ಕಲಿಸೋ ನಾವೇ ಬದುಕೋದನ್ನು ಕಲಿತಿದ್ರೆ ಹೇಗೆ? ಕಾಲ ಬದಲಾದಾಗೆ, ಮಕ್ಕಳು ಬದಲಾದಾಗೆ ತಂದೆ ತಾಯಿಗಳು ಬದಲಾಗಬೇಕು. ಯಾರ ಮೇಲೆ ಯಾವ ನಿರೀಕ್ಷೆನೂ ಇಟ್ಕೋಬಾರ್ದು. ಎಕ್ಸ್ಪೆಕ್ಟೇಷನ್ ಇರೋ ಕಡೆ ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಹೆಗಲಿಗೆ ಹೆಗಲು ಕೊಟ್ಟು ಬದುಕಿನ ಕೊನೆ ಪಯಣಕ್ಕೆ ಸಿದ್ಧ ಆಗಬೇಕು. ಆ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತ. ಜೀವನ ನನಗೆ ಎಂಥ ಸಂಗಾತಿನ ಕೊಟ್ಟಿದೆ ಅಂದರೆ, ಅವ್ರ ಜೊತೆ ಹೆಜ್ಜೆ ಹಾಕ್ತಾ ನನಗೆ ವಯಸ್ಸಾಗಿದೆ ಅನ್ನೋದೇ ಮರ್ತೋಗಿತ್ತು. ಆಕೆ ನನ್ನ ಶ್ರೀಮತಿ ಮಾತ್ರ ಅಲ್ಲ, ನನ್ನ 2ನೇ ತಾಯಿ. ಅದೃಷ್ಟವಂತರು ಮಾತ್ರ ಸಿಗ್ತಾರೆ. ಎಲ್ಲರೂ ಹೆಂಡತಿನ ಪ್ರೀತಿಸ್ತಾರೆ, ಆದರೆ ಅದನ್ನು ಯಾವತ್ತೂ ಹೇಳ್ಕೊಳ್ಳೋದಿಲ್ಲ ಅಥವಾ ತೋರಿಸ್ಕೊಳ್ಳೋದಿಲ್ಲ. ನಾನು ಖಂಡಿತ ಅಂತ ತಪ್ಪು ಮಾಡಲ್ಲ. ನಂದಿನಿ ಅವರೇ, ಐ ಲವ್ ಯು ವೆರಿ ಮಚ್. ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ತುಂಬ ಪ್ರೀತಿಸ್ತೀನಿ. ನೀವಿದ್ರೆ ನಾನು, ನೀವಿದ್ರೆ ಎಲ್ಲ, ಇದ್ದಿದ್ರೆ ಏನೂ ಇಲ್ಲ, ಏನೇನೂ ಇಲ್ಲ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್. ಸಾರಿ, ವೆರಿ ಸಾರಿ. ನಿಮ್ಗಳ ಹತ್ರ ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಇವತ್ತೇ ನೀವು ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಮನೆಯವ್ರ ಹತ್ರ ನಿಮ್ಮ ಪ್ರೀತಿನ ಹಂಚಿಕೊಳ್ಳಿ. ಐ ಲವ್ ಯು ಅಂತ ಹೇಳಿ. ಅವ್ರು ಎಷ್ಟು ಸಂತೋಷ ಪಡ್ತಾರೆ ನೋಡಿ. ನಮಸ್ಕಾರ. ಡ್ಯಾಡಿ,
ಕ್ಷಮಿಸ್ಬಿಡಿ ಡ್ಯಾಡ್. ವಿ ಆರ್ ಸಾರಿ ಡ್ಯಾಡ್, ಪ್ಲೀಸ್. ಮಾವ ಮಕ್ಕಳು ಏನೇ ತಪ್ಪು ಮಾಡಿದ್ರು ತಾಯಿ ಕ್ಷಮಿಸ್ತಾಳಂತೆ. ನೀವು ನಮ್ಮನ್ನ ಕ್ಷಮಿಸೋದಿಲ್ವೇನಮ್ಮ? ಒಬ್ಬ ತಾಯಿಯಾಗಿ ಬಹುಶಃ ನಾನು ನಿಮ್ಮನ್ನ ಕ್ಷಮಿಸ್ತೀನಿ, ಆದ್ರೆ ಒಬ್ಬ ಹೆಂಡತಿಯಾಗಿ ನನ್ನ ಗಂಡನ ಕಣ್ಣೀರಿಗೆ ಕಾರಣವಾಗಿರೋ ನಿಮ್ಮನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಸರ್, ಬೈ ಚಾನ್ಸ್ ಈ ಬಂಧನ ನಿಮ್ಮ ಜೀವನದ ಕಥೆ ಆಗಿದ್ರೆ ಏನ್ ಮಾಡ್ತಿದ್ರಿ? ಯಾವ ಮಕ್ಕಳು ತಂದೆ ತಾಯಿಗಳನ್ನ ಗೌರವಿಸೋದಿಲ್ವೋ, ಆಸರೆ ಕೊಡೋದಿಲ್ವೋ, ಪ್ರೀತಿಸೋದಿಲ್ವೋ ಅಂಥ ಮಕ್ಕಳನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ತಾತ ಆಟೋಗ್ರಾಫ್ ಪ್ಲೀಸ್. ಅರೆ ಗುಂಡ ರಮ್ಯಾ,